ಹಿಜಾಬ್ ಧರಿಸಿ ಬಂದರೆ ಅವರು ತಮ್ಮ ಧರ್ಮದ ಉಡುಗೆ ತೊಟ್ಟು ಬರುತ್ತಾರೆ. ಕಾನೂನು ಸುವ್ಯವಸ್ಥೆ ನಿಭಾಯಿಸಲು ಪೊಲೀಸರಿದ್ದಾರೆ ಅಂತ ಕಾಮತ್ ಅವರು ವಾದ ಮಂಡಿಸ್ತಾರೆ. ಇನ್ನು ಜನಪ್ರತಿನಿಧಿಗಳು ಸಮಿತಿಗಳಲ್ಲಿ ಇರಬಾರದು ಅಂತ ಯಾವುದಾದ್ರೂ ತೀರ್ಪಿದೆಯಾ ಅಂತ ಪ್ರಶ್ನೆ ಮಾಡ್ತಾರೆ ನ್ಯಾಯಾಧೀಶರಾದಂತಹ ದೀಕ್ಷಿತ್ ಅವರು. ಇವರು ಹಿಜಾಬ್ ಧರಿಸಿ ಬಂದರೆ ಅವರು ತಮ್ಮ ಧರ್ಮದ ಉಡುಗೆ ತೊಟ್ಟು ಬರುತ್ತಾರೆ. ಆಗ ಗಲಾಟೆಗಳಾಗತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಆಗ ಗಲಾಟೆ ಆಗತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಇವರು ಹಿಜಾಬ್ ಧರಿಸಿ ಬಂದರೆ ಅವರು ತಮ್ಮ ಧರ್ಮದ ಉಡುಗೆ ತೊಟ್ಟು ಬರುತ್ತಾರೆ. ಆಗ ಗಲಾಟೆಗಳಾಗತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಅದಕ್ಕೆ ಹಿಜಾಬ್ ಧರಿಸಲು ಅವಕಾಶವಿಲ್ಲ. ಹಾಗಂತ ಸರ್ಕಾರ ಎಲ್ಲಿ ಹೇಳಿದೆ? ನೀವು ಕಲ್ಪಿಸಿಕೊಂಡು ಹೇಳುತ್ತಿದ್ದೀರಿ, ಸಿಜೆ ಅವರು ಹೇಳ್ತಾರೆ. ಹಿಜಾಬ್ ಧರಿಸಿ ಬಂದರೆ ಅವರು ತಮ್ಮ ಧರ್ಮದ ಉಡುಗೆ ತೊಟ್ಟು ಬರುತ್ತಾರೆ. ಆಗ ಗಲಾಟೆಗಳಾಗುತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಅದಕ್ಕೆ ಹಿಜಾಬ್ ಧರಿಸಲು ಅವಕಾಶ ಇಲ್ಲ. ಸರ್ಕಾರ ಮೂಲಭೂತ ಹಕ್ಕುಗಳು ಚಲಾವಣೆಗೊಳ್ಳುವಂತಹ ಪರಿಸರವನ್ನ ನಿರ್ಮಿಸಬೇಕು. ಸರ್ಕಾರ ಹಾಗೆ ಹೇಳದೇ ಇದ್ರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ. ಅಂದ್ರೆ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗುತ್ತೆ, ಹಾಗಾಗಿ ಹಿಜಾಬ್ ಧರಿಸಲು ಅವಕಾಶ ಇಲ್ಲ ಅಂತ ಸರ್ಕಾರ ಹೇಳುತ್ತೆ ಅಂತ ಕಾಮತ್ ಅವರು ಹೇಳ್ತಾರೆ. ಹಾಗೆ ಸರ್ಕಾರ ಎಲ್ಲಿ ಹೇಳಿದೆ ಅಂತ ಸಿಜೆ ಅವರು ಪ್ರಶ್ನೆ ಮಾಡ್ತಾರೆ. ಹಾಗೆ ಹೇಳದೇ ಇದ್ರೆ ನನ್ನಷ್ಟು ಖುಷಿ ಪಡುವವರು ಯಾರು ಇಲ್ಲ ಅಂತ ಅದಕ್ಕೆ ಕಾಮತ್ ಅವರು ಉತ್ತರವನ್ನ ಕೊಡ್ತಾರೆ. ಸರ್ಕಾರ ಮೂಲಭೂತ ಹಕ್ಕುಗಳು ಚಲಾವಣೆಗೊಳ್ಳುವಂತಹ ಪರಿಸರವನ್ನ ನಿರ್ಮಿಸಬೇಕು. ಕಾಮತ್ ಅವರು ಹೇಳುವಂತಹ ಮಾತು. ಫೆಬ್ರವರಿ 5ರ ಆದೇಶವನ್ನ ಓದ್ತಾ ಇದ್ದಾರೆ ವಕೀಲ ಕಾಮತ್. ಫೆಬ್ರವರಿ 5ರ ಆದೇಶ ಈ ಆಶಯಕ್ಕೆ ತದ್ವಿರುದ್ಧವಾಗಿದೆ. ಸರ್ಕಾರ ಮೂಲಭೂತ ಹಕ್ಕುಗಳು ಚಲಾವಣೆಗೊಳ್ಳುವಂತಹ ಪರಿಸರ ನಿರ್ಮಿಸಬೇಕು ಅಂತ ಹೇಳ್ತಾರೆ ಕಾಮತ್. ಫೆಬ್ರವರಿ 5ರ ಆದೇಶ ಈ ಆಶಯಕ್ಕೆ ತದ್ವಿರುದ್ಧವಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಫೆಬ್ರವರಿ 5ರ ಆದೇಶವನ್ನ ಓದ್ತಾ ಇದ್ದಾರೆ ವಕೀಲು. ವಿದ್ಯಾರ್ಥಿಗಳು ಏಕತೆ, ಸಮಗ್ರತೆ, ಕಾನೂನು ಸುವ್ಯವಸ್ಥೆಗೆ ಪೂರಕ ಸಮವಸ್ತ್ರ ಧರಿಸಬೇಕು ಅಂತಿದೆ ಫೆಬ್ರವರಿ 5ರ ಆದೇಶ. ಆ ಆದೇಶ ಈಗ ಓದ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಏಕತೆ, ಸಮಗ್ರತೆ, ಕಾನೂನು ಸುವ್ಯವಸ್ಥೆಗೆ ಪೂರಕವಾದ ಸಮವಸ್ತ್ರವನ್ನ ಧರಿಸಬೇಕು ಅಂತ ಇದೆ.
ಸಮವಸ್ತ್ರ ಕಡ್ಡಾಯದ ಸರ್ಕಾರದ ಆದೇಶ ಏನಿದೆ ಆ ಆದೇಶವನ್ನ ಕಾಮತ್ ಅವರು ಈಗ ಓದ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಏಕತೆ, ಸಮಗ್ರತೆ, ಕಾನೂನು ಸುವ್ಯವಸ್ಥೆಗೆ ಪೂರಕ ಸಮವಸ್ತ್ರವನ್ನ ಧರಿಸಬೇಕು ಅಂತಿದೆ. ಫೆಬ್ರವರಿ 5ರ ಆದೇಶ ಏನಿದೆ ಅದು ತದ್ವಿರುದ್ಧವಾಗಿರುವಂಥದ್ದು. ಅಂದ್ರೆ ಸರ್ಕಾರ ಮೂಲಭೂತ ಹಕ್ಕು ಚಲಾವಣೆಗೊಳ್ಳುವಂತಹ ಒಂದು ಪರಿಸರವನ್ನ ನಿರ್ಮಿಸಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ಆದೇಶ ತದ್ವಿರುದ್ಧವಾಗಿದೆ ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಸರ್ಕಾರಿ ಆದೇಶದ ಇಂಗ್ಲಿಷ್ ಅನುವಾದದ ಬಗ್ಗೆ ನ್ಯಾಯಾಧೀಶರ ಅಸಮಾಧಾನ. ಫೆಬ್ರವರಿ 5ರ ಸರ್ಕಾರದ ಆದೇಶವನ್ನ ವಕೀಲ ಕಾಮತ್ ಅವರು ಓದ್ತಾ ಇದ್ದಾರೆ. ಸರ್ಕಾರಿ ಆದೇಶದ ಇಂಗ್ಲಿಷ್ ಅನುವಾದದ ಬಗ್ಗೆ ನ್ಯಾಯಾಧೀಶರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ವೆಂಕಟಸುಬ್ಬಯ್ಯನವರ ಈಗೋ ಕನ್ನಡದಂತಹ ಪುಸ್ತಕ ಓದಬೇಕೆಂದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್. ಸರ್ಕಾರಿ ಆದೇಶದ ಇಂಗ್ಲಿಷ್ ಅನುವಾದದ ಕುರಿತಾಗಿ ನ್ಯಾಯಾಧೀಶರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಇಲ್ಲಿ ಬರದೆ ಹೋದರೆ ಈ ಸರ್ಕಾರಿ ಆದೇಶ ನ್ಯಾಯಾಲಯದ ಪರೀಕ್ಷೆ ಪಾಸು ಮಾಡಲಾಗದು. ನನ್ನ ಪ್ರಕಾರ ಸರ್ಕಾರಿ ಆದೇಶದ ಉದ್ದೇಶವೇ ಕಾನೂನು ಸುವ್ಯವಸ್ಥೆ ಕಾಪಾಡೋದು. ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಇಲ್ಲಿ ಬರದೆ ಹೋದರೆ ಈ ಸರ್ಕಾರಿ ಆದೇಶ ನ್ಯಾಯಾಲಯದ ಪರೀಕ್ಷೆ ಪಾಸು ಮಾಡಲಾಗದು. ಈ ಸರ್ಕಾರಿ ಆದೇಶವನ್ನ ರದ್ದುಗೊಳಿಸಿ ಹಿಜಾಬ್ ಧರಿಸಲು ಅನುಮತಿಸಿ. ಕಾಮತ್ ಅವರು ಕೇಳ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಇಲ್ಲಿ ಬರದೆ ಹೋದರೆ ಈ ಸರ್ಕಾರಿ ಆದೇಶ ನ್ಯಾಯಾಲಯದ ಪರೀಕ್ಷೆಯನ್ನ ಪಾಸು ಮಾಡಲಾಗದು ಅಂತ ಹೇಳ್ತಾರೆ ಕಾಮತ್. ನಾಳೆ ವಾದ ಮುಂದುವರಿಸಲ ನ್ಯಾಯಮೂರ್ತಿಗಳ ಹತ್ರ ಕೇಳಿದ್ದಾರೆ ಕಾಮತ್. ನಾಳೆ ವಾದ ಮುಂದುವರಿಸಲ, ಸರ್ಕಾರಿ ಆದೇಶವನ್ನ ರದ್ದುಗೊಳಿಸಿ ಹಿಜಾಬ್ ಧರಿಸೋದಿಕ್ಕೆ ಅನುಮತಿಸಿ. ನ್ಯಾಯಾಧೀಶರ ಹತ್ರ ವಿನಂತಿ ಮಾಡ್ತಿದ್ದಾರೆ. ಇನ್ನು ಮುಂದುವರೆದಂತೆ ಮಾತನಾಡಿದ ಕಾಮತ್ ಅವರು ನಾಳೆ ವಾದ ಮುಂದುವರಿಸಲ ಅಂತ ಕೇಳ್ತಿದ್ದ.
ಸರ್ಕಾರಿ ಆದೇಶವನ್ನ ರದ್ದುಗೊಳಿಸಿ ಹಿಜಾಬ್ ಧರಿಸೋದಕ್ಕೆ ಅನುಮತಿಸಿ. ಕೇರಳದ ಕಾಳೇಶ್ವರ ರಾಜ್ ಮಧ್ಯಪ್ರವೇಶ, ಇನ್ನೂ 20 ನಿಮಿಷ ವಾದ ಮಂಡಿಸಬೇಕಾಗಿದೆ. ಅರ್ಜಿದಾರರ ಪರ ಇನ್ಯಾರ ವಾದ ಬಾಕಿ ಇದೆ? ಸಿಜೆ ಅವ್ರು ಕೇಳ್ತಾರೆ, ಅರ್ಜಿದಾರರ ಪರ ಇನ್ಯಾರ ವಾದ ಬಾಕಿ ಇದೆ? ಕೇರಳದ ಕಾಳೇಶ್ವರ ರಾಜ್ ಮಧ್ಯಪ್ರವೇಶ, ಅರ್ಜಿದಾರರ ಪರ ಇನ್ಯಾರ ವಾದ ಬಾಕಿ ಇದೆ ಅಂತ ಸಿಜೆ ಕೇಳ್ತಾರೆ. ಈಗಲೇ ಮಂಡಿಸಲಾದ ವಾದ ಬಿಟ್ಟು ಬೇರೆಯದ್ದೇ ವಾದ ಮಂಡಿಸುವೆ, ಕಾಳೇಶ್ವರ ರಾಜ್ ಹೇಳ್ತಾರೆ. ಈಗ ಮಂಡಿಸಿರುವ ವಾದ ಬಿಟ್ಟು ಬೇರೆಯದ್ದೇ ವಾದ ಮಂಡಿಸುವೆ, ಅವಕಾಶ ಕೊಡಿ ಅಂತ ಕೇರಳದ ಕಾಳೇಶ್ವರ ರಾಜ್ ಹೇಳ್ತಾರೆ. ಈಗಾಗಲೇ ಮಂಡಿಸಲಾದಂತಹ ವಾದ, ಅದನ್ನು ಬಿಟ್ಟು ಬೇರೆಯದ್ದೇ ವಾದವನ್ನ ಮಂಡಿಸುವೆ.
ವಿಚಾರಣೆಯ ವಿವರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗದಂತೆ ತಡೆಯಿರಿ. ವಿಚಾರಣೆಯ ವಿವರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗದಂತೆ ತಡೆಯಿರಿ. ಈ ವಿಚಾರಣೆಗಳು ಪಂಚರಾಜ್ಯಗಳ ಚುನಾವಣೆ ಮೇಲೂ ಕೂಡ ಪ್ರಭಾವ. ವಿಚಾರಣೆ ವಿವರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗದಂತೆ ತಡೆಯಿರಿ. ಈ ವಿಚಾರಣೆಗಳು ಪಂಚರಾಜ್ಯಗಳ ಚುನಾವಣೆ ಮೇಲೂ ಪರಿಣಾಮ ಬೀರುತ್ತಿವೆ ಅಂತ ವಕೀಲರು ಹೇಳ್ತಾರೆ. ಚುನಾವಣಾ ಆಯೋಗ ಮನವಿ ಮಾಡಿಕೊಂಡರೆ ಪರಿಗಣಿಸುತ್ತೇವೆ ಅಂತ ಸಿಜೆ ಅವರು ಉತ್ತರ ಕೊಡ್ತಾರೆ. ಚುನಾವಣಾ ಆಯೋಗ ಈ ಬಗ್ಗೆ ಮನವಿ ಮಾಡಿದ್ರೆ ಆಗ ನೋಡೋಣ. ವಿಚಾರಣೆಯ ವಿವರಗಳು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗದಂತೆ ತಡೆಯಿರಿ. ಕಾರಣ ಪಂಚರಾಜ್ಯಗಳ ಚುನಾವಣೆಯ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತವೆ. ಅದಕ್ಕೆ ಸಿಜೆ ಅವರು ಹೇಳ್ತಾರೆ, ಚುನಾವಣಾ ಆಯೋಗ ಈ ಕುರಿತಾಗಿ ಮನವಿಯನ್ನ ಮಾಡಲಿ. ಹಿಜಾಬ್ ಕೇಸ್ ವಿಚಾರಣೆ ನಾಳೆಗೆ ಮುಂದೂಡಿಕೆ. ಹಿಜಾಬ್ ವಿವಾದದ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ನಾಳೆಗೆ ಹಿಜಾಬ್ ವಿಚಾರಣೆಯನ್ನ ಮುಂದೂಡಲಾಗಿದೆ. ನಾಳೆಗೆ ಹಿಜಾಬ್ ವಿಚಾರಣೆ ಮುಂದೂಡಿಕೆ. ಹಿಜಾಬ್ ವಿವಾದದ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ವಿಚಾರಣೆ ನಾಳೆಗೆ ಮುಂದೂಡಿದ ಹೈಕೋರ್ಟ್ ಪೀಠ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆ. ಹಿಜಾಬ್ ವಿವಾದದ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ವಿಚಾರಣೆಯನ್ನ ಮುಂದೂಡಿದ ಹೈಕೋರ್ಟ್ 3 ಸದಸ್ಯ ಪೀಠ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.